ಸಹಸ್ರಕ್ಕೂ ಹೆಚ್ಚು ಕೈಗಳಲ್ಲಿ ಕೇಸರಿ ಧ್ವಜಗಳ ಹಾರಾಟ. ರಾಮ ಸಹಸ್ರನಾಮದ ಕಂಠಗಳನ್ನ ಮುಗಿಲೆತ್ತರದ ಧ್ವನಿಯಾಗಿಸಿದ ಸಾಹಸ ಗೋಣಿಕೊಪ್ಪ ನಗರದಲ್ಲಿ ಆಯೋಜನೆಗೊಂಡ ಹಿಂದೂ ಸಂಗಮದ ಮೆರುಗಾಗಿತ್ತು. ಭಾನುವಾರ ಗೋಣಿಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮೈದಾನದವರೆಗೆ ಗೋಣಿಕೊಪ್ಪ ಮಂಡಳ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ನಡೆದ ಶೋಭಾಯಾತ್ರೆ ಹಿಂದುತ್ವ ಬಲವರ್ತನೆಗೆ ಸಾಕ್ಷಿ ನೀಡಿತು. ಮೆರವಣಿಗೆಯ ಉದ್ದಕ್ಕೂ ಕಾಡು ಮಕ್ಕಳ ಹಾಡು ಕುಣಿತ, ಕೇರಳದ ಮಹಿಳಾ ಚಂಡೆ ವಾದ್ಯ, ಭಜನಾ ನೃತ್ಯ, ಮಕ್ಕಳ ಛದ್ಮ ವೇಷಗಳು ಕಾರ್ಯಕ್ರಮದ ಗಾಂಭೀರ್ಯತೆ ಲವಲವಿಕೆಯಾಗಿತ್ತು. ಸಣ್ಣ ಮಾತನಾಡಿದಾಯಿತು, ಶೂರನೆಂದು ಬಹಳ ದೂರು ಮಾಡಿದಾಯಿತು. ಸಣ್ಣ ಮೆರವಣಿಗೆಯ ಉದ್ದಕ್ಕೂ ಪಾನಕ, ಮಜ್ಜಿಗೆ, ನೀರು ವಿತರಣೆ ಮಾಡಲಾಯಿತು. ಪ್ರಸನ್ನ ಗಣಪತಿ ಸೇವಾ ಸಂಘ, ಭಗತ್ ಸಿಂಗ್ ಯುವಕ ಸಂಘ, ಶಿವಾಜಿ ಯುವ ಸೇನೆ, ಚಿನ್ನ ಬೆಳ್ಳಿ ವರ್ತಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಮೆರವಣಿಗೆಯ ಭಾಗ ಆಗಿತ್ತು. ಸ್ಥಳೀಯ ಸೈಕ್ಲೋನ್ ನೃತ್ಯ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ರಾಮನ ಹಾಗೂ ಶಿವನ ನೃತ್ಯ ಪ್ರದರ್ಶನ ಮತ್ತು ಕಾವೇರಿ ಕಾಲೇಜು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕತ್ತಿಯಾಟ್ ಮತ್ತು ಉಮ್ಮತ್ತಾಟ್ ಗಮನ ಸೆಳೆಯಿತು. ನಂತರ ಶಾಲಾ ಮೈದಾನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಘ ಪ್ರಚಾರಕ ಮನೋಹರ್ ಮಟ್ಟದ್ ಮಾತನಾಡಿ, ಹಿಂದೂ ಸಂಗಮ ಇತರ ಧರ್ಮಗಳ ವಿರುದ್ಧ ನಿಂತು ಹೋರಾಟವಲ್ಲ, ಹಿಂದೂಗಳ ಸಂಘಟನೆಯ ಬಲವನ್ನ ಹೆಚ್ಚಿಸೋ ಕಾರ್ಯಕ್ರಮ ಆಗಿದೆ ಎಂದು ತಿಳಿಸಿದರು. ಹಿಂದೂ ರಾಷ್ಟ್ರ ಭಾರತಕ್ಕೆ ತನ್ನದೇ ಆದ ಪರಂಪರೆ ಮತ್ತು ಅಪಾರ ಸಂಸ್ಕೃತಿ ವಿಚಾರಗಳನ್ನು ಒಳಗೊಂಡಿದೆ. ಈ ಹಿನ್ನೆಲೆ ಪ್ರಪಂಚಕ್ಕೆ ಭಾರತ ಧಾರ್ಮಿಕತೆಯ ಮಾದರಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರು. ಕೇವಲ ಆಚಾರಗಳನ್ನ ಮುಂದುವರಿಸುವುದು ಹಿಂದೂ ಧರ್ಮದ ಪ್ರಾಮುಖ್ಯತೆಯಲ್ಲ. ಸಂಸ್ಕೃತಿ, ಸಂಭ್ರಮ, ಸಹೋದರತ್ವ, ಜೀವನದ ಬಾಂಧವ್ಯಗಳನ್ನ ಒಟ್ಟುಗೂಡಿಸೋ ಮತ್ತು ಬದುಕಿನ ಮೌಲ್ಯಗಳನ್ನ ಕೇಂದ್ರೀಕರಿಸೋ, ಸಂಗಮವಾಗಿಸೋ ಉದ್ದೇಶವೇ ಧರ್ಮದ ಮೂಲವಾಗಿದೆ ಅಂತ ತಿಳಿಸಿದ್ರು. ಸ್ವದೇಶಿ ವಸ್ತುಗಳನ್ನ ಬಳಸೋ ಮೂಲಕ ಈ ಮಣ್ಣಿನ ಧಾರ್ಮಿಕತೆಯ ಪವಿತ್ರತೆಯನ್ನ ಎತ್ತಿ ಹಿಡಿಬೇಕು ಅಂತ ಕರೆ ನೀಡಿದ್ರು. ಶಿಕ್ಷಕಿ ಬೇಜಾಂಡ ರಶ್ಮಿ ದೇವಯ್ಯ ಮಾತನಾಡಿ, ಮಹಿಳೆಯರು ಈ ದೇಶದ ಶಕ್ತಿಯಾಗಿದ್ದಾರೆ. ಹಿಂದೂ ರಾಷ್ಟ್ರದ ಐಕ್ಯತೆಯ ಮನೋಭಾವನೆಯನ್ನ ಮಕ್ಕಳಲ್ಲಿ ಬಿತ್ತೋ ಕಾರ್ಯ ಮಹಿಳೆಯರಿಂದ ಮುಂದುವರಿಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಹಿಳೆಯರು ಪ್ರಜ್ಞಾಪೂರ್ವಕವಾಗಿ ವರ್ತಿಸಿದಾಗ ಹಿಂದುತ್ವ ರಾಷ್ಟ್ರವನ್ನ ಮತ್ತಷ್ಟು ಬಲಗೊಳಿಸಬಹುದು ಅಂತ ಸಲಹೆ ನೀಡಿದ್ರು. ಉದ್ಯಮಿ ಪ್ರಮೋದ್ ಕಾಮತ್ ಎಂಪಿ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಮಾತನಾಡಿ, ಮಕ್ಕಳಲ್ಲಿ ದೇಶಭಕ್ತಿಯನ್ನ ಬಿತ್ತೋ ಕಾರ್ಯ ಮಾತೆಯರಿಂದ ನಡಿಬೇಕಾಗಿದೆ ಅಂತ ಹೇಳಿದ್ರು. ಅರ್ಚಕ ಮಹೇಶ್ ಭಟ್ ಮಾತನಾಡಿ, ಹಿಂದೂ ಸಂಗಮ ಆಯೋಜನೆಯ ಸಮಿತಿ ಪ್ರಮುಖರಾದ ಗುಮ್ಮಟಿರ ಕಿಲನ್ ಗಣಪತಿ, ಸುಬ್ರಮಣಿ, ಸುರೇಶ್ ರೈ, ಸೋಮಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ರು.